ಸೂರಗನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ಅಭಿವೃದ್ಧಿ ಕೆಲಸಗಳ ವಿಚಾರದಲ್ಲಿ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ ಎಂದು ಜೆಸ್ಕಾಂ ಅಧ್ಯಕ್ಷ ಹಾಗೂ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕ ಎಬಿ ರಮೇಶ್ ಬಂಡಿಸಿದ್ದೇಗೌಡ ಹೇಳಿದರು. ತಾಲೂಕಿನ ಸೂನಗಹಳ್ಳಿ ಗ್ರಾಮದ ರಂಗಮಂದಿರ ಆವರಣದಲ್ಲಿ ತಾಲೂಕು ಆಡಳಿತ ಮತ್ತು ತಾಲೂಕು ಪಂಚಾಯಿತಿ ಕಂದಾಯ ಇಲಾಖೆ ವತಿಯಿಂದ ನಡೆದ ಸೂನಗಹಳ್ಳಿ ಗ್ರಾಮ ಪಂಚಾಯಿತಿ ಮಟ್ಟದ ಜನತಾ ದರ್ಶನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಗ್ರಾಮದ ಸಮಸ್ಯೆಗಳಿಗೆ ಸ್ಪಂದಿಸಲು ಕೆಲಸ ಮಾಡುತ್ತೇನೆ. ಸೂನಗಹಳ್ಳಿ ಗ್ರಾಮದ ವರದರಾಜಸ್ವಾಮಿ ದೇವಾಲಯಕ್ಕೆ ಮೊದಲು ಅನುದಾನ ಕೊಟ್ಟಿದ್ದೇನೆ, ಮತ್ತೆ 10 ಲಕ್ಷ ರೂಪಾಯಿ ಅನುದಾನವನ್ನ ಮಂಜೂರು ಮಾಡುತ್ತೇನೆ. ಶೀಘ್ರ ದೇವಾಲಯದ ಕಾಮಗಾರಿಯನ್ನ ಮುಗಿಸಿ ಎಂದು ಹೇಳಿದರು. ನಾನು ಕಳೆದ 2 ಬಾರಿ ಶಾಸಕನಾಗಿದ್ದಂತಹ ಸಮಯದಿಂದನೂ ಈ 166 ಸರ್ವೆ ನಂಬರ್ 166 ಈ 21 60 ಕಬ್ಬಿಣಿ 21 62 ಸೋನ್ಗಡೆ 51 ಕಬ್ಬಿಣಿ 13 30 ಕಬ್ಬಿಣಿ 37 ಮತ್ತೆ ಸೋನ್ಗಡೆ 166 ಮತ್ತೆ ಇನ್ನೊಂದು ಸರ್ವೆ ನಂಬರ್ ಕಬ್ಬಿಣಿ 42 ಇವಿಷ್ಟು ಗ್ರಾಮಗಳು ಈ ಹಿಂದೆ ಗೋಮಾಳ ಅಂತಿದ್ದು ಹಿಂದೆ ಸರ್ಕಾರ ಅದನ್ನು ನಿಮ್ಮೆಲ್ಲರಿಗೂ ಮಂಜೂರಾತಿ ಮಾಡಿಕೊಟ್ಟಿತ್ತು. ನೀವೆಲ್ಲರ ಹೆಸರಲ್ಲಿ RTC ಇದ್ರು ನಿಮಗೆ ಅದನ್ನ ಮೂಲಭೂತವಾಗಿರ್ತಕ್ಕಂಥ ಹಕ್ಕು ಏನು ಗೋಮಾಳ ಅಂತ ಬರ್ತಿತ್ತು ಅದನ್ನು ಮಾಡ್ಲಿಕ್ಕೆ ಆಗಿರ್ಲಿಲ್ಲ. ಅದು ಕಳೆದ 2 ಬಾರಿಯಿಂದ ನಾವು ಸತತ ಪ್ರಯತ್ನ ಪಟ್ಟು ಇವತ್ತು ಅದನ್ನ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆದಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತೆ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬ್ರ ನೇತೃತ್ವದಲ್ಲಿ ಕೃಷ್ಣೇಗೌಡರ ಮುಂದಾಳತ್ವದಲ್ಲಿ ಒಂದು ತೀರ್ಮಾನ ತೆಗೆದುಕೊಂಡು ಏನೆಲ್ಲ ಈ ಗೋಮಾಳವನ್ನ ಮಂಜೂರಾತಿ ಆಗಿದೆ ಅದನ್ನ ಸರ್ಕಾರನೇ ಅದನ್ನ ಮುಂದೆ ನಿಂತು ಒಟ್ಟು ಫೈಲ್ ಮಾಡೋದ್ರ ಮುಖಾಂತರ ಅಂದ್ರೆ ನಿಮಗೆ ಅದರಲ್ಲಿ ನೀವು ನಿಮ್ಮ ಹತ್ರ 2 ಎಕರೆ RTC ಓಡ್ತಾ ಇರ್ತದೆ. ಆ RTC ಸರ್ವೆ ನಂಬರ್ 166 ಅಂದ್ರೆ ನಿಮ್ಮ ಆಕಾರ ಬಂದಿಗೆ RTC ತಾಳೆ ಇರಲಿಲ್ಲ. RTCಲಿ ನೀವು ಉಳಿತಾಯ ಜಮೀನು 2 ಎಕರೆ ಇದ್ರೆ ಅಲ್ಲಿರ್ತಕ್ಕಂಥ ಜಮೀನು 1.25 ಎಕರೆನೋ 2.25 ಎಕರೆನೋ ಇರ್ತದೆ. ಪಕ್ಕದ 1.25 ಎಕರೆ ನೋಡ್ತಾ ಇರ್ತೀವಿ. ಹೆಸರಲ್ಲಿ 2 ಎಕರೆ ಇರ್ತದೆ ಅಂದ್ರೆ ಅವ್ನು ಉಳಿತಾಯದ 1.5 ಎಕರೆನೋ ಏನೋ ಮಾಡ್ತಿರ್ತಾನೆ. ಈ ತರದ್ದು ಎಲ್ಲವನ್ನ ಸರಿಪಡಿಸಿ ನಿಮಗೆ ಅರ್ಜಿ ಕೊಟ್ಟಿರ್ಲಿ ನಿಮ್ಮಲ್ಲಿ ಇರ್ತಕ್ಕಂಥ ಮೂಲ ದಾಖಲಾತಿ ಯಾವ್ದಾದ್ರು ಒಂದು 3 ದಾಖಲಾತಿಗಳು ಬೇಕು. ಆ 3 ದಾಖಲಾತಿಗಳಲ್ಲಿ ಯಾವ್ದಾದ್ರು ಒಂದಿದ್ರೆ ಸಾಕು. ಅಂದ್ರೆ RTC ಇರಬೇಕು ಅಥವಾ ನಿಮ್ಮ ಸಾಗುವಳಿ ಚೀಟಿ ಅಥವಾ ವಿತರಣಾ ವಹಿ. ಈ 3 ಇದರಲ್ಲಿ ಯಾವುದು ಒಂದಾರು ಇದ್ರೆ ನಿಮಗೆ ಅದನ್ನ 1 to 5 ಮಾಡಿ 1 to 5 ಆಕಾರ ಬಂದು RTCಗೆ ತಾಳೆ ಇಲ್ಲ ಅಂತ ಹೇಳಿದ್ರೆ 6 to 10 ಅಂತ ಇರುತ್ತೆ. ಅದು DDLR ಅವರು ನಾನೀಗ ಮಾತನಾಡಿದೆ ಸುಮಾರು 4-5 ಜನ ಡೆಪ್ಯುಟೇಷನ್ ಮಾಡಿಕೊಡ್ತಾರೆ. ಒಂದು ತಿಂಗಳ ಅವಧಿಯಲ್ಲಿ ನೀವೇನು ಮೂಲ ದಾಖಲಾತಿಗಳಿದ್ರಿ ನಿಮ್ಗೇನು ಸರ್ವೆ ನಂಬರ್ 166ರಲ್ಲಿ ಸುಮಾರು 142 ಜನ ನೀವು 142 ಎಕರೆ ಎಷ್ಟು ಜನ 142 ಎಕರೆ ಬರ್ತದೆ. ಸುಮಾರು 142 ಎಕರೆಯಲ್ಲಿ ಜಮೀನಲ್ಲಿ 98 ಜನ ರೈತರು ನಮ್ಮ ಸೂನಗಹಳ್ಳಿ ಗ್ರಾಮಸ್ಥರು ನೀವು ವ್ಯವಸಾಯ ಮಾಡ್ತಾ ಇದ್ದೀರಿ. ನಿಮ್ಮದೇ ಜಮೀನು ಆದ್ರೆ ನೀವು ಮಾರ್ಲಿಕ್ಕೆ ಆಗುವುದಿಲ್ಲ, ಇನ್ನೊಬ್ರು ಕೊಡೋಕ್ಕೂ ಆಗುದಿಲ್ಲ, ಮತ್ತೊಂದು ಮಾಡೋಕ್ಕಾಗೋದಿಲ್ಲ. ಅದನ್ನ ಇನ್ನೊಂದು ತಿಂಗಳ ಅವಧಿಯಲ್ಲಿ ನಿಮ್ಗೆ ಆಕಾರ ಬಂದು RTC ತಾಳೆ ಮಾಡಿ ನಿಮ್ಮ ಹೆಸರಿಗೆ ಯಾರು ನೀವು ಮೂಲ ದಾಖಲಾತಿಗಳಿದ್ದೀರಿ ಅವ್ರ ಹೆಸರಿಗೆ ಮತ್ತೆ ಅವರಿಂದ ಕ್ರಯ ಪಡೆದಿದ್ರೆ ಆ ಕ್ರಯದಾರರಿಗೆನೆ ನಿಮ್ಮ ಹೆಸರಿಗೆ RTC ಮಾಡಿ ನಿಮ್ಮ ಮನೆ ಬಾಗಿಲಿಗೆ ಇದೇ ರೀತಿ ತಂದುಕೊಡ್ತಕ್ಕಂಥ ಕೆಲಸವನ್ನ ಇನ್ನೊಂದು ತಿಂಗಳು ಮಾಡ್ತೇವೆ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ.